ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹಳ್ಳಿ ಹುಡುಗಿ ರಮೇಶ್ ಅಂತ. ಇವತ್ತಿನ ರೆಸಿಪಿ ಅಂದರೆ ಎಗ್ ರೈಸ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಇವತ್ತು ನಮ್ಮ ಯಜಮಾನ್ರೆ ಎಗ್ ರೈಸ್ ಮಾಡ್ತಿದ್ದಾರೆ. ಅವ್ರು ಯಾವ ಥರ ಮಾಡ್ತಾರೆ ಅಂತ ಫಸ್ಟ್ ಒಂದು ಕಡೆ ಇಟ್ಕೊಳ್ಳಿ. ಸ್ಟವ್ ಆನ್ ಮಾಡಿಕೊಂಡು ಅದಕ್ಕೆ ಎಣ್ಣೆ ಕಾದ್ಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಅದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿ, ನಿಮ್ಗೆ ಎಷ್ಟು ಕ್ಯಾಪ್ಸಿಕಮ್ ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ನಾವಿಲ್ಲಿ 2 ಹಚ್ಚಿ ಹಾಕಿದ್ದೀವಿ ಕ್ಯಾಪ್ಸಿಕಮ್ಮು. ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಫ್ರೈ ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಗೈಸ್. ಇದಕ್ಕೆ ಸ್ವಲ್ಪ ನಾವು ಸಾಲ್ಟು ಆ್ಯಡ್ ಮಾಡ್ಕೋಬೇಕು. ಅಂದರೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಅಂತ ಸ್ವಲ್ಪ ರುಚಿಗೆ ಹಾಕೋತಾ ಇದ್ದೀವಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡು ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀವಿ. ಅದಕ್ಕೆ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಮೊಟ್ಟೆ ಬೇಕು, ಎಗ್ ರೈಸ್ಗೆ ಎಗ್ ಚೆನ್ನಾಗಿ ಹಾಕಬೇಕು. ನಾವಿಲ್ಲಿ ಒಂದು 10 ಹಾಕ್ತಾಯಿದ್ದೀವಿ. ಚೆನ್ನಾಗಾಗಲಿ ಅಂತ ಒಂದು 7-8 ಜನಕ್ಕೆ ಎಗ್ ರೈಸ್ ಮಾಡ್ತಾಯಿದ್ದೀವಿ. ಅದಕ್ಕೆ ಒಂದು 9ರಿಂದ 10 ಮೊಟ್ಟೆ ಹಾಕ್ತಿದ್ದೀವಿ. ಚೆನ್ನಾಗಿರುತ್ತೆ ಎಗ್ ರೈಸ್ಗೆ. ಎಗ್ ಚೆನ್ನಾಗಿ ಹಾಕಿದ್ರೆ ಟೇಸ್ಟಿಯಾಗಿ ಬರುತ್ತೆ. ಹಾಗೆಯೇ ಈ ಒಂದು ವಿಡಿಯೋ ಬ್ಯಾಚುಲರ್ಗೆ ಮತ್ತು ಯಾರಿಗೆಲ್ಲ ಎಗ್ ರೈಸ್ ಮಾಡೋಕ್ಕೆ ಬರೋಲ್ಲ ಅವ್ರಿಗೆಲ್ಲ ಯೂಸ್ ಆಗುತ್ತೆ ಗೈಸ್. ಅದರಲ್ಲೂ ಮನೆಯಲ್ಲಿ ಹೆಂಗಸ್ರು ಮಾಡೋಕ್ಕಿಂತ ಅಡುಗೆ ಗಂಡಸರು ಮಾಡಿದಾಗ ಟೇಸ್ಟಿಯಾಗಿ ಬರುತ್ತೆ. ಅವ್ರು ಯಾವ ಥರ ಮಾಡ್ತಾರೋ ಏನೋ ಗೊತ್ತಿಲ್ಲ, ಗಂಡ ಮಾಡಿಕೊಟ್ರೆ ಸ್ಪೆಷಲ್ ಆಗಿ ಅಂತ ಅನಿಸುತ್ತೆ ಗೈಸ್. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಏಕೆಂದರೆ ಅಲ್ಲೇ ತಳ ಹಿಡಿದ್ಬಿಡುತ್ತೆ. ಅದಕ್ಕೆ ಫ್ರೈ ಮಾಡ್ಕೊತಾ ಇರಬೇಕು ಗೈಸ್. ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಕೈ ಆಡಿಸ್ತಾ ಇರಿ ಚೆನ್ನಾಗಿ. ಈ ಥರ ಫ್ರೈ ಆದಮೇಲೆ ಚೆನ್ನಾಗಿ ಅದಕ್ಕೆ ಪೆಪ್ಪರ್ ಪೌಡ್ರನ್ನ ಪುಡಿ ಮಾಡ್ಕೊಂಡು ಇಟ್ಟಿರಬೇಕು. ಇವೆಲ್ಲ ಪ್ಯಾಕೆಟಲ್ಲೆಲ್ಲ ತೊಗೋತಾರೆ. ಅದಕ್ಕಿಂತ ಮನೇಲೇ ಮೆಣಸನ್ನ ಪುಡಿ ಮಾಡಿಕೊಂಡು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಗೈಸ್. ಅದೆಲ್ಲ ಫ್ರೈ ಮಾಡಿದ್ಮೇಲೆ ಸೈಡಲ್ಲಿ ರೈಸ್ ಮಾಡಿ ಇಟ್ಟಿದ್ವಿ, ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನಿಮ್ಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ರೈಸ್ ಹಾಕ್ಕೋಬೋದು. ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗೈಸ್. ಮಿಕ್ಸ್ ಮಾಡಿದಷ್ಟು ಚೆನ್ನಾಗಿ ಬರುತ್ತೆ. ಪೆಪ್ಪರ್ ಪೌಡ್ರ್ ಏನಿರುತ್ತೆ ಅದೆಲ್ಲ ಈಕ್ವಲಾಗಿ ಇರಬೇಕು ಗೈಸ್. ಚೆನ್ನಾಗಿ ತಿರ್ಕೊಳ್ಳಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಡಿಮೆ ಆಗಿದ್ದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಸಣ್ಣ ರುಚಿ ಬರುತ್ತಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಹಾಗೆ ನಮ್ಮ ಯಜಮಾನ್ರು ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಸಕ್ಕರೆ ಅಂದ್ಕೊಂಡು ಹಾಗೆ ಸರ್ವ್ ಮಾಡ್ಕೊತೀನಿ. ಇಲ್ಲಿ ನಮ್ಮ ಮಕ್ಕಳು ಕೊಡ್ತಿದ್ದಾರೆ. ವಿಡಿಯೋ ಕಮೆಂಟ್ ಮಾಡಿ ಗೈಸ್.